ಸಮಸ್ತ ವಾಲ್ಮೀಕಿ ಸಮಾಜದ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಹೃದಯಪೂರ್ವಕವಾಗಿ ನಮಸ್ಕಾರಗಳು ಬಯಸುತ್ತಾ, ವಿಶೇಷವಾಗಿ ಈ ದಿನ ವಿಡಿಯೋ ಮಾಡುವ ಉದ್ದೇಶವೇನಪ್ಪ ಅಂತಂತಂದರೆ, ರಾಜ್ಯದಲ್ಲಿರ್ತಕ್ಕಂಥ ವಾಲ್ಮೀಕಿ ಸಮಾಜದ ಸರ್ಕಾರಿ ನೌಕರರಿಗೆ ಮನವಿ ಮಾಡಿಕೊಳ್ಳೋದಿಷ್ಟೇ. ಈ ದಿನ ರಾಜ್ಯದಲ್ಲಿ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಏನೆಲ್ಲ ಸಮಾಜ ಹೋರಾಟ ಮಾಡ್ತಾ ಇದೆ, ಸನ್ಮಾನ್ಯ ಉಗ್ರಪ್ಪ ಸಾಹೇಬರ ನೇತೃತ್ವದಲ್ಲಿ ಜನಗಳಿಗೆ ಹಾಗೂ ನಮ್ಮ ಯುವಕರಿಗೆ, ಸರ್ಕಾರ ನೌಕರರಿಗೆ ಏನು ಸಲಹೆ ಸೂಚನೆಗಳು ಹೇಳಬೇಕು, ಸರ್ಕಾರಕ್ಕೆ ಏನು ಸಲಹೆ ಸೂಚನೆಗಳು ಹೇಳಬೇಕು, ಅದನ್ನೆಲ್ಲವನ್ನು ಸನ್ಮಾನ್ಯ ಉಗ್ರಪ್ಪ ಸಾಹೇಬರು ತಿಳಿಸ್ಕೊಂಡ ಪ್ರತಿ ಜಿಲ್ಲೆಯಲ್ಲಿ ಹೋಗ್ತಾ ಇದ್ದೀವಿ. ಆದರೆ ಇಲ್ಲಿ ನನಗೆ ಸಾಹೇಬರಿಗಾಗಲಿ ನಮಗಾಗಲಿ ಅನಿಸಿರೋದು ಒಂದೇ, ಯಾಕೆ ನಮ್ಮ ವಾಲ್ಮೀಕಿ ಸರ್ಕಾರ ನೌಕರರು ಬಾಯಿ ಬಿಡ್ತಾ ಇಲ್ಲ? ರಾಜಕಾರಣಿಗಳು ಓಟಿನ ಸಲುವಾಗಿ ಏನಾದರೂ ಬಾಯಿ ಬಿಡ್ತಾ ಇಲ್ಲ ಅಂದ್ರೆ ಪರವಾಗಿಲ್ಲ, ಆದರೆ ವಾಲ್ಮೀಕಿ ಸಮಾಜದ ನೀವು ಒಬ್ಬ ನೌಕರಸ್ಥರು ಉದ್ಯೋಗದಿಂದ ಸಿಗಬೇಕಾದ್ರೆ ನಿಮ್ಗೆ ರಿಸರ್ವೇಷನ್ಲಿಂದ ಸಿಗ್ತದೆ ಸ್ವಾಮಿ. ತಾವು ಏನು ಅನ್ಕೊಂಡಿದ್ದೀರಂತಂದ್ರೆ, ನಮಗೆ ನೌಕರು ಸಿಕ್ಕಿದೆ, ನಾವು ಅತ್ಯಂತ ಒಳ್ಳೆಯವರು, ನಮ್ಗಿಂತ ಯಾರಿಲ್ಲ, ನಮ್ಗೆ ಯಾಕಪ್ಪ ಅಂತೀರಲ್ಲ. ನಿಮಗೇನಾದರೂ ಈ ಸಮಾಜದಲ್ಲಿ ಹುಟ್ಟಿವಂತಂತಂದ್ರೆ, ನಿಮ್ಮ ಹೆಂಡತಿ ಮಕ್ಕಳು ನಿನ್ನ ಕುಟುಂಬ ಚೆನ್ನಾಗಿರ್ಬೇಕಾದ್ರೆ ಅದು ವಾಲ್ಮೀಕಿ ಸಮಾಜದಿಂದ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬಂದಿರುವುದರಿಂದ ನಿಮಗೆ ಸಿಗಿರುವುದು. ಆಗ ಸಿಕ್ಕಿರುವಾಗ ನೀವ್ಯಾಕೆ ಯಾವ ಬಾಯ್ ಬಿಡ್ತಾ ಇಲ್ಲ? ಒಬ್ಬರಾದರೂ ರಾಜ್ಯಾಧ್ಯಕ್ಷರು ಅಂತ ಹೇಳ್ಕಂತೀರಾ, ಸರ್ಕಾರ ನೌಕರರು ಅಂತ ಹೇಳ್ಕಂತೀರಾ, ಉನ್ನತ ಸ್ಥಾನದಲ್ಲಿ ಇದ್ದೀರಾ, ಪೊಲೀಸ್ ಇಲಾಖೆಯಲ್ಲಿ ಇದ್ದೀರಾ, ರೆವಿನ್ಯೂ ಡಿಪಾರ್ಟ್ಮೆಂಟ್ಗಳಿದ್ದೀರಾ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಆಯಾ ಇಲಾಖೆಗಳಲ್ಲಿ ನೀವು ಕಾರ್ಯನಿರ್ವಹಿಸ್ತಾ ಇದ್ದೀರಾ. ಯಾಕೆ ನಿಮ್ಗೆ ಬಾಯ್ ಬಿಡಕ, ಅದರ ಮೀಟಿಂಗ್ ಕರೆಯಕ, ಅಥವಾ ನೀವು ಎಷ್ಟು ಲಿಮಿಟ್ ಇರ್ತದ ಆ ಚೌಕಟ್ಟಿನಲ್ಲಿ, ಕಾನೂನು ಚೌಕಟ್ಟಿನಲ್ಲಿ ಆದ್ರೂ ಕೂಡ ಮೋಟಿವೇಟ್ ಆಗಿ ಮಾಡಕ್ ಬರ್ತಾ ಇಲ್ಲ ಅಲ್ಲ. ಅಂದಮೇಲೆ ಇದೇನು ರಾಜಕೀಯವಾಗಿ ರಿಸರ್ವೇಶನ್ ಇದೆ, ಬೇರೆ ಬೇರೆ ರಂಗದಲ್ಲಿ ರಿಸರ್ವೇಶನ್ ಇದೆ, ಇಲ್ಲಿ ಎಲ್ಲಿ ಹಾಳಾಗ್ತಾ ಇದೀವಿ ಅನ್ನೋದು ನಿಮ್ಗೆ ಸರ್ಕಾರ ನೌಕರಿಗೆ ಯಾಕೆ ಬಾಯ್ ಬಿಡ್ತಾ ಇಲ್ಲ? ನಿಮ್ಮನ್ನೆಲ್ಲ ಕರೆಸಿಕೊಂಡು ಎಲ್ಲನ್ನ ವೇದಿಕೆ ಮೇಲೆ ಒಳ್ಳೊಳ್ಳೆ ಮಾತು ಹೇಳ್ತಾರೆ, ಭಾಷಣ ಮಾಡ್ತಾರೆ, ನಮ್ಮ ಸಾಹೇಬ್ರು ಚೆನ್ನಾಗಿ ಮಾತಾಡೋದಂತ ಹೇಳ್ತಾರ, ನಮ್ಮ ಸಾಹೇಬ್ರು ಇದು ಮಾಡ್ತಾರ ಅಂತ ಹೇಳ್ತಾರಲ್ಲ. ನೀವು ರಾಜಕೀಯದವ್ರು ಬಿಂಬಿಸ್ಕೊಳ್ಳೋ ಹಂಗ ಇದ್ರೆ ಹೆಂಗ್ ಸ್ವಾಮಿ? ದಯವಿಟ್ಟು ಬಾಯ್ ಬಿಡ್ರಯ್ಯ. ಏನಾಗಿದೆ ನಿಮ್ಗೆ ಸರ್ಕಾರ ನೌಕರರಿಗೆ? ಏನು ರಾಜ್ಯಾಧ್ಯಕ್ಷರು ಅಂತ ಹೇಳ್ಕೊಂತೀರಾ ಅಂದ್ರೆ ನೀವು ಕೂಡ ರಾಜಕೀಯ ಪಂಗಡಗಳಾಗ್ಬಿಟ್ಟಿರಾ. ಆ ಕಡೆ ಮಠದ ಕಡೆಗೆ ಒಬ್ಬರು ಅನ್ನೋದು, ಸತೀಶ್ ಸಾಹೇಬ್ರ ಕಡೆ ಒಂದು ಅನ್ನೋದು, ಅಥವಾ ನಿಮ್ದೇ ಆದಂತ ಜಾತಿ ಅನ್ನೋದು ಏನಯ್ಯ ನಿಮ್ದು? ನೋಡಿ ಸ್ವಾಮಿ, ಆಗಿನ ಕಾಲದಲ್ಲಿ ಸರ್ಕಾರ ನೌಕರರಿಗೆ ರಾಜಕೀಯದಿಂದ ಎಲ್ಲ ನಡೆಯೋದಿತ್ತು. ಈಗಿಲ್ಲ. ಭಾಳ ಅಂದ್ರೆ 2 ದಿವಸ, 2 ವರ್ಷ, 3 ವರ್ಷದಲ್ಲಿ ನಮ್ಗೆ ಟ್ರಾನ್ಸ್ಫರ್ ಆಗುತ್ತದೆ. ಆ ಟ್ರಾನ್ಸ್ಫರ್ ಸಲುವಾಗಿ ಏನ್ ಅನಿಸ್ತಿರೋ ಮಾರಾಯ? ಎಲ್ಲಿ ಹೋದ್ರೆ ನಿನ್ನ ಪಗಾರ ಇರ್ತೈತೆ, ಎಲ್ಲಿ ಹೋದ್ರೆ ಸ್ಥಾನಮಾನ ಇರ್ತೈತೆ. ಆದರೆ ಬಡವರು ನೋಡ್ರಯ್ಯ, ಈ SC ST OBCಗಳಂತ ನಾವೇನು ಕೆಳವರ್ಗದಲ್ಲಿ ಹೇಳ್ಕೊಂತೀವಲ್ಲ, ನಿಮ್ಗೆ ಯಾಕೆ ಬಾಯ್ ಬಿಡಕ್ ಮನಸ್ಸು ಮಾಡ್ತಾ ಇಲ್ಲ? ಅಥವಾ ಒಳ್ಳೆ ಸಂಘಟನೆಗಳನ್ನ ಯಾಕೆ ಹುಟ್ಟಿಸ್ತಾ ಇಲ್ಲ ನೀವು? ಒಳ್ಳೆ ಸಂಘಟನೆಗಳಿಗೆ ತನು ಮನದಿಂದ ಯಾಕೆ ನೀವು ಸಹಾಯ ಮಾಡ್ತಾ ಇಲ್ಲ? ಅಂದ್ರೆ ನಾವೆಲ್ಲ ಪ್ರತಿ ಸಾರತಿ ಕಾರ್ಯಕ್ರಮ ಮಾಡ್ತೇವೆ ಅಂತೇಳಿ ನಿಮ್ಮಲ್ಲಿ ಬರ್ಬೇಕಾ? ಅಥವಾ ಸಂಘಟನೆ ಮಾಡ್ತೇವೆ ಅಂತೇಳಿ ನಿಮ್ಮಲ್ಲಿ ಬರ್ಬೇಕಾ? ಅಲ್ಲ ಸ್ವಾಮಿ, ಉನ್ನತ ಸ್ಥಾನದಲ್ಲಿದ್ದವ್ರನ್ನ ಕೇಳ್ರ 1, 2, 3, 4 ಅಂತ ಏನು P1 ಲಿಂದ ಹಿಡ್ಕೊಂಡು ಮೇಲಾಧಿಕಾರವರೆಗೆ ನೀವೇನು ಇರ್ತಿರಲ್ಲ, ಯಾಕೆ ದೊಡ್ಡವರು ಎಲ್ಲ ರೀತಿ ಕೆಲವು ಸಂಘಗಳನ್ನ ಮೋಟಿವೇಟ್ ಮಾಡಿ ಆ ಜಿಲ್ಲೆಗಳಲ್ಲಿ 4 ಗೋಡೆಗಳ ಮಧ್ಯೆ ಒಳಗೆ ಎಷ್ಟೋ ಜನಗಳು ಮಾಡಿದಾರ್ರಿ. ನಾವೇನು ಮಾಡಂಗಿಲ್ಲ ಅಂತ ಅನ್ನಂಗಿಲ್ಲ. ಅವರು ತನ್ನ ಮನೋಲಿಂದ ಏನು ಸಹಾಯ ಕೆಲವರು ಮಾಡ್ತಾರೆ, ಎಲ್ಲರೂ ಮಾಡಲ್ಲ ಅಂತ ನಾವು ಅನ್ನಂಗಿಲ್ಲ. ಸರ್ಕಾರ ನೌಕರು ಬಾಯ್ ಬಿಡ್ರಯ್ಯ ನೀವು. ಯಾಕೆ ಹಿಂಗ್ ಮಾಡ್ತಾ ಇದ್ದೀರಿ? ಬಾಯ್ ಬಿಟ್ಟು ಕಷ್ಟ ಮಾತಾಡ್ರಿ, ಸಪೋರ್ಟ್ ಕೊಡ್ರಿ. ಯಾಕಾಗಲ್ಲ? ಏನ್ ನಿಮ್ ಸರ್ಕಾರ ನೌಕರನ್ನ ಡಿಸ್ಮಿಸ್ ಮಾಡ್ತಾರ? ನೀವೇನು ಕಾಂಗ್ರೆಸ್ ಜಾಂಡ, BJP ಜಾಂಡ, JDS ಜಾಂಡ ಹಿಡ್ಕಂತೀರಿ ನೀವು? ಅಟ್ಲೀಸ್ಟ್ ಒಂದು 4 ಗೋಡೆ ಮಧ್ಯದೊಳಗೆ ಮಾತಾಡಕ್ಕೆ ಏನಾಗೈತೆ? ಆ ಕಾರಣದಿಂದ ದಯವಿಟ್ಟು ನೀವು ಏನಾದರೂ ಈ ಸಮಾಜದೊಳಗೆ ಹುಟ್ಟಿವಿ ಬೆಳೆದಿವಿ ಅಂತ ಅನ್ಕೊಂಡಿದ್ರೆ, ವಾಲ್ಮೀಕಿ ಸಮಾಜದ ಸರ್ಕಾರ ನೌಕರರು ಎಚ್ಚೆತ್ತುಕೊಳ್ಳಿ. ಮೇಲೆ ಆಗಿ ಜಿಲ್ಲೆಗಳಲ್ಲಿ ಒಗ್ಗಟ್ಟಾಗಿ, ಆಮೇಲೆ ಎಲ್ಲಿ ನಮ್ಮಂತ ಸಮಾಜಗಳು ಸೇವೆಗಳು ಏನು ಉಗ್ರಪ್ಪ ಸಾಹೇಬರು ನಡೀತಾ ಇದೆ ಅಲ್ಲಿ ನೀವು ಅಟೆಂಡ್ ಆಗಿ ಹೆಚ್ಚಿನ ಸಂಖ್ಯೆಯಲ್ಲಿ. ಆ ತರ ಮಾಡ್ಲಾರದೆ ನೀವೇನಯ್ಯ ಹೇಳಿದ್ರೆ 12 ಸಾವಿರ ಕೆಲವರು ಎಲ್ಲರೂ ಹಂಗೆ ಅನ್ನಂಗಿಲ್ಲ. ಅದಾಗಬಾರ್ದು. ಬೇರೆ ಬೇರೆ ಸಮಾಜಗಳು ನೋಡ್ಕೊಳ್ರಿ, ಒಬ್ರಿಗೆ ಗೊತ್ತಾಗಲ್ಲ, ಒಗ್ಗಟ್ಟಾಗಿ ಅವ್ರ ಸಮಾಜನ ಮುನ್ನಡೆಸ್ಕೊಂಡು ಬರ್ತಾರ. ಆ ನಿಟ್ಟಿನಲ್ಲಿ ದಯವಿಟ್ಟು ವಾಲ್ಮೀಕಿ ಸರ್ಕಾರ ನೌಕರರು ಏನಾದ್ರೂ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಭವಿಷ್ಯ ನಿಮ್ದೇ ಹಾಳಾಗ್ತದೆ. ಫಸ್ಟ್ ಪ್ರಮೋಷನ್ ಸಿಗಲ್ಲ, ಅಪಾಯಿಂಟ್ಮೆಂಟ್ ಆಗಲ್ಲ. ಅರ್ಥ ಮಾಡ್ಕೊಳ್ರಿ. ನಿಮ್ಗೆ ಏಟ್ ಬೀಳೋದು ಮೊದಲು ಸರ್ಕಾರ ನೌಕರರಿಗೆ.
ಆ ನಿಟ್ಟಿನಲ್ಲಿ ಈ ವಿಡಿಯೋ ಮಾಡಿದ್ದೀನಿ. ನನ್ನಿಂದ ಏನಾದರೂ ತಪ್ಪು ಇದ್ರೆ ವಿಷಾದ ವ್ಯಕ್ತಪಡಿಸುತ್ತೇನೆ. ದಯವಿಟ್ಟು ವಾಲ್ಮೀಕಿ ಸಮಾಜದ ನೌಕರರು ಎಚ್ಚೆತ್ತುಕೊಂಡು ಸಮಾಜವನ್ನು ಕಾಪಾಡುವಂತ ಸ್ಥಿತಿಯಲ್ಲಿ ಇರ್ರಿ. ಏನ್ ನಿಮ್ ನೌಕರು ಸಿಕ್ಕಿದ ತಕ್ಷಣನೇ ಆಯ್ತು ಬಿಡ್ತು ನಾವೇ ಶಾಶ್ವತ, ನಮ್ಗೆ ಯಾರು ಸಾಟಿಲ್ಲ ಅಂತ ಹೇಳ್ಕೊಂತೀರಲ್ಲ. ಬಹಳ ಮಂದಿ ಬಾಯ್ ಬಿಡ್ತಾ ಇಲ್ಲ ನಿಮಗೆ. ಯಾಕಿದು ಆ ಕೆಲಸ? ದಯವಿಟ್ಟು 7.5 ಏನಾದರೂ 9 ಶೆಡ್ಯೂಲ್ ನಲ್ಲಿ ಸೇರಿಸಲಿಲ್ಲ ಅಂದ್ರೆ, ಈ 56% ಮೀಸಲಾತಿಯನ್ನು ಸರಿಪಡಿಸ್ಕೊಳ್ಳಿಲ್ಲ ಅಂತಂದ್ರೆ ನಮ್ಮ ಸಮಾಜದಂತ ದೊಡ್ಡರು ನಾವ್ ಯಾರಿಲ್ಲ. ನೋಡಕ ಹೋಗಕ್ಕ ಅಷ್ಟೇ ಚಂದ, ಬಾಯಿ ಮುಂದೆ ಬರಕಲ್ಕ ಮೂತಿ ಮುಂದೆ ಬರೋ ಸಮಯದಲ್ಲಿ ನಮಸ್ಕಾರ ನಾಯಕರಂತಾರ, ಮುಂದೆ ಹೋದ್ಮೇಲೆ ಇವ್ರದ್ದು ಏನಪ್ಪಾ ಅಂತ ನಮ್ಮನ್ನು ಬೈತಾರ. ಅದನ್ನ ಅಳಿಸ್ಬೇಕಂದ್ರೆ ನಮ್ಮ ಸರ್ಕಾರ ನೌಕರರು ಮುಂದಕ್ಕೆ ಬರಬೇಕು. ಆ ನಿಟ್ಟಿನಲ್ಲಿ ನಿಮ್ಮನ್ನೆಲ್ಲರನ್ನು ಕೇಳೋದಿಷ್ಟೇ, ನೀವೆಲ್ಲರೂ ಒಗ್ಗಟ್ಟಾಗಿ ಎಲ್ಲಾ ರೀತಿಯಲ್ಲಿ ಸಹಾಯ ಮಾಡ್ಬೇಕಂತೇಳಿ ಹೃದಯಪೂರ್ವಕವಾಗಿ ಮನವಿ ಮಾಡಿಕೊಳ್ಳುತ್ತೇನೆ. ಜಾಗೃತರಾಗಿ ಬೆಳೆಸಿ, ಸಮಾಜವನ್ನು ಉಳಿಸಿ. ಜೈ ವಾಲ್ಮೀಕಿ, ಜೈ ಭೀಮ್.